ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇದು ನಾನು ಡಿಸೆಂಬರ್ ಮಿಡ್ಡಲ್ಲಿ ಕೆಲವೊಂದು ಸೀಡ್ಸ್ನ ಹಾಕಿದ್ದೆ ಅಲ್ವಾ. ಸೊ ಅದು ಹೇಗೆ ಬೆಳೆದಿದೆ ಅನ್ನೋ ಅಪ್ಡೇಟ್ ಕೊಡೋದು ಲೇಟ್ ಆಯಿತು. ಬಟ್ ಸ್ಟಿಲ್ ನಾನು ನಿಮಗೆ ಇಲ್ಲಿ ಅಪ್ಡೇಟ್ ತೋರಿಸ್ತಿದ್ದೀನಿ ನೋಡಿ. ಇದೆಲ್ಲ 1 ವೀಕ್ ಆದಮೇಲೆ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಯಿತು. ಈ ಎಲ್ಲ ಜರ್ಮಿನೇಟ್ ಆದ ಸೀಡ್ಸ್ ಎಲ್ಲದನ್ನು ಕೂಡ ನಾನು ಈ ಪ್ಲ್ಯಾನ್ಸ್ ಎಲ್ಲ ಕೂಡ ರೀಪ್ಲಾಂಟಿಂಗ್ ಕೂಡ ಮಾಡಿದೆ. ನೋಡ್ತಿದ್ರಲ್ಲ, ಕೆಲವೊಂದು ಸೀಡ್ಸ್ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಸೊ ಎಲ್ಲವನ್ನು ರೀಪಾರ್ಟ್ ಕೂಡ ಮಾಡಿದ್ದೀನಿ. ಈ ವಿಡಿಯೋ ಸ್ವಲ್ಪ ಲೇಟ್ ಆಯಿತು ಪೋಸ್ಟ್ ಮಾಡಲಿಕ್ಕೆ. ಬಟ್ ಸ್ಟಿಲ್ ಆಲ್ಮೋಸ್ಟ್ ಹಾಕಿದಂಥ ಮೋಸ್ಟ್ ಆಫ್ ದ ಸೀಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲ ಸೀಡ್ಸು ಕೂಡ ಎಷ್ಟು ಚೆನ್ನಾಗಿ ಜರ್ಮಿನೇಟ್ ಆಗ್ತಿದೆ ಅಂತ ನೋಡಿದ್ರಾ. ಇದು 1 ವೀಕ್ ಅಥವಾ 10 ಡೇಸ್ ಅಂತ ಹೇಳ್ಬೋದು. 10 ಡೇಸಲ್ಲಿ ಇಷ್ಟು ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ನೋಡಿ, ಆಲ್ಮೋಸ್ಟ್ ಹಾಕಿದಂಥ ಒಂದು 4-5 ಗ್ಲಾಸಲ್ಲೇ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಕೂಡ ತುಂಬಾ ಚೆನ್ನಾಗಿ ಜರ್ಮಿನೇಟ್ ಆಗಿದೆ. ಚೆನ್ನಾಗಿ ಇದನ್ನು ರೀಪ್ಲಾಂಟ್ ಕೂಡ ಮಾಡಿದ್ದೀನಿ. ಬಟ್ ಇದೆಲ್ಲ ಕೋಕೋಪೀಟಲ್ಲಿ ಮಾತ್ರನೇ ಹಾಕಿತ್ತಲ್ಲ. ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಇದೆ ಬರೀ ಕೋಕೋಪೀಟ್ ಯೂಸ್ ಮಾಡಿದ್ರೆ. ಅದು ಏನು ಅಂತಂದರೆ, ನಮಗೆ ನೀರು ಜಾಸ್ತಿ ಹೋಲ್ಡ್ ಆಗುತ್ತೆ ಅಲ್ವಾ ಕೋಕೋಪೀಟಲ್ಲಿ. ಸೊ ಅದರಿಂದ ಕೆಲವೊಂದು ಟೈಮ್ ನಾವು ರೀಪಾಟ್ ಮಾಡೋದು ಲೇಟ್ ಆಯಿತು ಅಂದರೆ ಗಿಡಗಳು ಕೊಳ್ತೋಗುವ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡ್ತಿದ್ರಲ್ಲ, ಇದು 15ರಿಂದ 20 ದಿನ ಆಗಿರುತ್ತೆ. ಸೊ ಈಗ ಇದನ್ನೆಲ್ಲದನ್ನು ಕೂಡ ನಾನು ರೀಪ್ಲಾಂಟ್ ಮಾಡ್ತೀನಿ. ಅದಕ್ಕೇ ನಿಮಗೆ ಮುಂಚೆ ತೋರಿಸ್ತಿದ್ದೀನಿ ನೋಡಿ. ಸೊ ಇದು ಒಂದು ಅಪ್ಡೇಟ್ ವಿಡಿಯೋ ಅಂತ ಹೇಳ್ಬೋದು. ಈ ಎಲ್ಲ ಪ್ಲ್ಯಾಂಟ್ಸ್ನೂ ಕೂಡ ನಾನು ರೀಪಾಟ್ ಮಾಡಿದ್ದೀನಿ. ಹಾಗೆ ಚೆನ್ನಾಗಿ ಬೆಳೀತಿದೆ. ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಹೇಗೆ ರೀಪಾಟ್ ಮಾಡಿದ್ದೀನಿ, ಹಾಗೆ ಗಿಡಗಳು ಹೇಗೆ ಬೆಳೀತಿದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ನೋಡಿದ್ರಿ ಅಲ್ಲ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಸೊ ಹೀಗೆ ನಾವು ಈ ಬುಷ್ ಬೀನ್ಸ್, ವಿಂಗಡ್ ಬೀನ್ಸ್, ಹಾಗೆ ಚಿಕ್ಕುಡು ಎಲ್ಲದನ್ನು ಹಾಕಿದ್ವಿ ಅಲ್ಲ, ಅದೆಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನು ರೀಪಾಟ್ ಕೂಡ ಮಾಡಿದ್ದೀನಿ. ಗಿಡಗಳು ಕೂಡ ಈಗ ದೊಡ್ಡದಾಗಿದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇದು ಟೊಮ್ಯಾಟೊ ಹಾಗೆ ಚೆರಿ ಟೊಮ್ಯಾಟೊ ಸೀಡ್ಸು, ಲ್ಯಾಬ್ರಡಾರ್ ಟೊಮ್ಯಾಟೊ ಸೀಡ್ಸ್ ಹಾಕಿದ್ದೆ ಅಲ್ಲ, ಎರಡೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸೀಡ್ಲಿಂಗ್ಸು. ಅದು ಕೂಡ ರೀಪಾಟ್ ಮಾಡಿದ್ದೀನಿ, ಅದು ಕೂಡ ತೋರಿಸ್ತೀನಿ. ಹಾಗೆಯೇ ಫ್ಲವರ್ ಸೀಡ್ಸ್ ಹಾಕಿದ್ವಿ ಅಲ್ಲ, ಕಾಸ್ಮೋಸ್ ಇದು, ಹಾಗೆ ಇನ್ನು ಗೊಂಫೇರ್ನ ಹಾಕಿದ್ದೆ. ಇದು ಎಲ್ಲದು ಮಿಕ್ಸ್ ಆಗಿ ಹಾಕಿದ್ದೆ ಅಲ್ಲ. ಸೊ ಅವು ಕೂಡ ಚೆನ್ನಾಗಿಯೇ ಬಂದಿದೆ. ಹಾಗೆ ಬ್ರಿಂಜಾಲ್ ಸೀಡ್ಸು ಮತ್ತು ಚಿಲ್ಲಿ ಸೀಡ್ಸು ಇವು ಸ್ವಲ್ಪ ಲೇಟ್ ಅಲ್ಲ ಜರ್ಮಿನೇಟ್ ಆಗೋದು. ಇದು ಕೂಡ ಸ್ವಲ್ಪ ಗಿಡಗಳು ಮಾತ್ರ ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ಲ, ಬ್ರಿಂಜಾಲ್ ಸೀಡ್ಸು, ಇದು ಚಿಲ್ಲಿ ಕೂಡ ಈಗಿನೂ ಜರ್ಮಿನೇಟ್ ಆಗ್ತಿದೆ. ಯೂಶ್ವಲಿ ಬ್ರಿಂಜಾಲ್ ಮತ್ತು ಚಿಲ್ಲಿ ಲೇಟಾಗಿ ಜರ್ಮಿನೇಟ್ ಆಗೋದು. ಸೊ ಈಗ ಜರ್ಮಿನೇಟ್ ಆಗ್ತಿದೆ. ಇದು ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ವೀಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಅಪ್ಡೇಟ್ಸ್ ಮಿಸ್ ಆಗದೆ ಕ್ಲಿಯರ್ ಅಪ್ಡೇಟ್ಸ್ ಸಿಗುತ್ತೆ. ಸೊ ವಿಡಿಯೋನ ಫಾಲೋ ಮಾಡ್ತಾ ಇರಿ. ನಾನು ಈ ಪ್ಲ್ಯಾನ್ಸ್ನೆಲ್ಲ ಹೇಗೆ ರೀಪಾರ್ಟ್ ಮಾಡಿದೆ ಅನ್ನೋದು ಕೂಡ ನಿಮಗೆ ಖಂಡಿತ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್, ನೋಡ್ತಾನೇ ಇರಿ. ಈಗ ಸದ್ಯಕ್ಕೆ ಇದು ಅಪ್ಡೇಟ್. ಸೊ ಇದು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.